ಇದು ಒಂದು ಹಾಂ, ಇದು ಆತ್ಮಹತ್ಯೆ ಮಾಡ್ಕೋಬಾರ್ದು. ಏನೇ ಅದು ಯಾರೇ ಆಗಿರಲಿ ಹೋರಾಟ ಮಾಡಬೇಕು. ಹೋರಾಟ ಮಾಡಿದ್ರೆ ಮಾತ್ರ ಸಾಧ್ಯ. ಹೋರಾಟ ಮಾಡದೆ ಆತ್ಮಹತ್ಯೆ ಸರಿಯಾದ ಕ್ರಮ ಅಲ್ಲ. ನಾವು ಇವತ್ತು ಮೈಕ್ರೋ ಸಾಲ ಇದೆಯಲ್ಲ, ಇದು ಯಮಶೂಲ ಸಾಲ ಅಲ್ಲ, ಇದು ಯಮಶೂಲ. ಯಮನಿಗಿಂತಲೂ ಭಾಳ ಹೆಚ್ಚಾದ ಜನ ಮೈಕ್ರೋ, ಯಮನನ್ನು ಮೀರಿಸಿರ್ತಕ್ಕಂಥವರು ಮೈಕ್ರೋ. ಏನು ಚಕ್ರ ಬಡ್ಡಿ, ಮೀಟರ್ ಬಡ್ಡಿ, ಏನು ಲೆಕ್ಕಾಚಾರ ಇಲ್ಲ. ಕೊಟ್ಟು ಮನೆಗೆ ನುಗ್ತಾ ಇದ್ದಾರೆ, ಬೀಗ ಹಾಕ್ತಾ ಇದ್ದಾರೆ, ಹೊರಗಡೆ ತಳ್ತಾ ಇದ್ದಾರೆ, ಎದುರಿಸ್ತಾ ಇದ್ದಾರೆ. ಯಾರು? ಈ ಸಂಸ್ಥೆಯವರೆಲ್ಲ ವಸೂಲಿಗೆ ರೌಡಿಗಳನ್ನ ಇಟ್ಕೊಂಡಿದ್ದಾರೆ. ರೌಡಿಗಳು ಎದೆ ತೋರಿ ಮನೆ ಮುಂದೆ ಕೂತ್ಕೊಂಡು ಹೆಂಡತಿ ಮಕ್ಕಳುಗಳು ಯಾರ್ಯಾರು ಇರ್ತಾರೆ ಅವ್ರ ಮೇಲೆಲ್ಲ ಜಗಳ, ಹೆದರಿಕೆ, ಬೆದರಿಕೆ ನಡೀತಾ ಇದೆ. ಇಷ್ಟೆಲ್ಲ ಆದರೂ ಇದು ಮುಂದುವರಿತಾ ಇರತಕ್ಕಂಥದ್ದು ಗೌರವ ಅಲ್ಲ. ಬಹುಶಃ ಈ ಮೈಕ್ರೋ ಸಂಸ್ಥೆಗಳಲ್ಲಿ ಹಣವನ್ನು ಇಟ್ಟಿರ್ತಕ್ಕಂಥವರು, ಕಪ್ಪು ಹಣವನ್ನು ಇಟ್ಟಿರ್ತಕ್ಕಂಥವರು ರಾಜಕಾರಣಿಗಳು. ಎಲ್ಲರ ಹಣ ಅವ್ರ ಹತ್ರ ಇದೆ, ಅದರಲ್ಲಿ ಏನು ಅನುಮಾನ ಇಲ್ಲ. ಅವರೇ ಬಡ್ಡಿ ರೂಪದಲ್ಲಿ ವಸೂಲು ಮಾಡ್ತಾ ಇದ್ದಾರೆ. ಕೆಲವು ಏನೇನು ಚಿನ್ನದ ಅಂಗಡಿ ಮೋಸ, ಫೈನಾನ್ಸ್ ಮೋಸ, ಕೇರಳ ಅಂಗಡಿಗಳು ಮೋಸ, ಮಂಜುನಾಥ್ ಸಂಸ್ಥೆ ಹೆಸರಿನಲ್ಲಿರೋದು ಮೋಸ, ಬರೀ ಈ ಸಾಲ ಮೋಸ. ಇದರ ವಿರುದ್ಧ ಉನ್ನತ ಮಟ್ಟದ ಹೈಕೋರ್ಟಿನ ನ್ಯಾಯಾಧೀಶರಿಂದ ಸಮಗ್ರವಾಗಿ ತನಿಖೆ ಆಗಲೇಬೇಕು. ಇದಲ್ಲದೆ ಇನ್ನು ಮುಂದುವರೆದರೆ ನಾವೆಲ್ಲ ಕನ್ನಡ ಪರ ಸಂಘಟನೆಗಳು ಸೇರ್ತಾ ಇದ್ದೀವಿ, ಯೋಚನೆ ಮಾಡ್ತಾ ಇದ್ದೀವಿ. ಇಡೀ ರಾಜ್ಯಾದ್ಯಂತ ಈ ಮೈಕ್ರೋ ಫೈನಾನ್ಸ್ ವಿರುದ್ಧ, ಚಕ್ರ ಬಡ್ಡಿ ವಿರುದ್ಧ, ಮೀಟರ್ ಬಡ್ಡಿ ವಿರುದ್ಧ ಹೋರಾಟ. ಸತ್ತು ಆತ್ಮಹತ್ಯೆ ಮಾಡ್ಕೊಂಡಿರೋರಿಗೆ ಕನಿಷ್ಠ 1 ಕೋಟಿ ರೂಪಾಯಿ ಪ್ರತಿಯೊಬ್ಬರಿಗೆ 1 ಕೋಟಿ ರೂಪಾಯಿ ಕೊಡಬೇಕು. ಕೊಟ್ಟು ಅದು ಅವ್ರ ಕೈಲೇ ವಸೂಲು ಮಾಡಿ, ಫೈನಾನ್ಸ್ ಕಂಪನಿಯವರೇ ಅವರೇ ದುಡ್ಡು ಕೊಡಬೇಕು. ಕೊಡಲಿಲ್ಲ ಅಂತಂದರೆ ಬೇರೆ ನಾವು ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಇವತ್ತು ನೋಡ್ತೇವೆ, ಇನ್ನೂ ಮುಂದುವರೆದ್ರೆ ನಾವೇ ಫೈನಾನ್ಸ್ ಕಂಪನಿಗಳಿಗೆ ನುಗ್ತೇವೆ, ನಾವೇ ಗಲಾಟೆ ಮಾಡ್ತೇವೆ, ನಾವೇ ಎಚ್ಚರಿಕೆ ಕೊಡ್ತೇವೆ, ನಾವೇ ದಾಳಿ ಮಾಡ್ತೀವಿ.